आप देख रहे हैं 7 न्यूज। मैं आपके साथ मोहम्मद सलमान जुनैदी। ಬಸನಗೌಡ್ರೆ ವಿಜೇಂದ್ರ ಸಣ್ಣವ್ರ ಅಂತ ಹೇಳ್ತೀವಿ. ಅವಾಗ ನಿಮ್ ಕೇಂದ್ರ ಮಂತ್ರಿ ಮಾಡುವಾಗ ಸಂಕೇಶ್ವರ ಅವರು ಸೀನಿಯರ್ ಇದ್ರು. ಅವ್ರು ಮಾಡ್ತೇವಂದ್ರೆ ಮಾಡ್ಲಿ ಅವ್ನು ಯುವಕದ ಕೊಟ್ಟು ಬಿಡ್ರಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆ ನಾಲೆಜ್ ಇತ್ತು ಅವಾಗ. ಅದೇ MP ಆಗಿದ್ರೆ ಫಸ್ಟ್ MP. ಅವಾಗೇನ್ ನೀವು ಬಹಳ ಬುದ್ಧಿವಂತರು, ಬಹಳ ವಯಸ್ಸಾದವ್ರು ಇದ್ರಿ. ವಿಜೇಂದ್ರ ಅವರು ರಾಷ್ಟ್ರೀಯ ನಾಯಕರು ಒಪ್ಕೊಂಡಿದ್ದಾರೆ, ರಾಜ್ಯ ನಾಯಕರು ಒಪ್ಕೊಂಡಿದ್ದಾರೆ, ಎಲ್ಲಾ ರಾಜ್ಯದ ಪದಾಧಿಕಾರಿಗಳು ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ. ನೀವೊಬ್ಬ ಒಪ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಆದ್ರೆ ನಿನ್ನ ಒಪ್ಕೊಳ್ಳೋದು ಬಿಡೋದು ಅದು ಅವಶ್ಯಕತೆ ನಮ್ಗಿಲ್ರಿ ಬಸನಗೌಡ್ರೆ. ನೀವು ಯಡಿಯೂರಪ್ಪವ್ರಿಗೆ ಸೈಕಲ್ ಮ್ಯಾಗ ಅಡ್ಡಾಡಿ ಸಂಘಟನೆ ಮಾಡ್ಯಾರ. ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನಾವು ಸೈಕಲ್ ಮ್ಯಾಗ ಅಡ್ಡಾಡಿರೋದಕ್ಕೆ ನಿನ್ನೆ ಮೊನ್ನೆ ಪತ್ರಿಕೆ ಒಳಗೆ ಹೇಳ್ತೀವಿ. ನೀವ್ ಯಾವಾಗ್ರಿ 92, 93ಕ್ಕಿಂತ ಹಿಂದ ನೀವೇನ್ ಮಾಡ್ತಿದ್ರಿ? ಟ್ರಕ್ ಕ್ಲೀನರ್ ಆಗಿ ಹೋಗ್ತಿದ್ರಿ ನಿಮ್ಮ ಸ್ವಂತ ಉಪಜೀವನಕ್ಕಾಗಿ. 92, 93 ಹಿಂದ ಟ್ರಕ್ ಕ್ಲೀನರ್ ಆಗಿ ಹೋಗ್ತಿದ್ರಿ ಬಸನಗೌಡ್ರೆ. ಅದು ಎಲ್ಲಾ ಇಡೀ ಜಿಲ್ಲೆ ಜನತೆಗೆ ಗೊತ್ತಿದೆ. ಅದ್ರ ನಂತರ ನೀವು ಇದ್ರ 92, 93ರಲ್ಲಿ ಜಿಲ್ಲಾ ಅಧ್ಯಕ್ಷರಾದ್ರಿ. ಅವಾಗ ಯಾರೋ ಏನೋ ಅವಾಗ ಗಚ್ಚಿನ ಮಠ ಅವ್ರು, ಚಂದ್ರಶೇಖರ್ ಗಚ್ಚಿನ ಮಠ ಅವ್ರು MLA ಇದ್ರು. ಅವ್ರು ಆ ಕಡೆ ಬಾಗಲಕೋಟೆಗೆ ಹೋದಾಗ ಏನೋ ನಿಮ್ಮ ಪುಣ್ಯ ಎಲ್ಲಾರು ಹಿರಿಯರು ಕೂಡಿ ಇರ್ಲಿ, ಒಳ್ಳೆ ಮದಾನ, ಯುವಕದಾನ, ಟಿಕೆಟ್ ಕೊಡ್ರಿ ಅಂತ ಹೇಳಿದ್ರು. ಎಲ್ಲಾರು ಆಶೀರ್ವಾದ ಮಾಡಿದ್ರು. ಅವ್ರ ಪುಣ್ಯದಿಂದ ಆರಿಸಿ ಬಂದ್ರಿ. ನೀವೇನೇನ್ ದೊಡ್ಡ ಹೋರಾಟಗಾರರಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ನೀವೇನು ಕೊಡುಗೆ ಇಲ್ಲ. ನಿಮ್ಗೆ ಭಾರತೀಯ ಜನತಾ ಪಕ್ಷದ ನಿಮಗೆ ಕೊಡುಗೆ ಐತಿ. ನಿಮ್ಮಿಂದ ಭಾರತೀಯ ಜನತಾ ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ. ಅದಕ್ಕೆ ದಯಮಾಡಿ ಕೆಲವರು ಹಿಂದೂ ಹುಲಿ ಅಂತಾರೆ. ಇದು ಹಿಂದೂ ಹುಲಿ ಅಲ್ಲ. ಇದು ನಮಗೆ ಅಸಹ್ಯ ಆಗ್ತೈತಿ. ದೇಶದಲ್ಲಿ ಸಾಕಷ್ಟು ಹಿಂದೂ ಹುಲಿಗಳು ಅದಾವ. ಅವಕ್ಕೆ ಅಪಮಾನ ಮಾಡ್ದಂಗ ಆಗ್ತೈತಿ. ಭಗತ್ ಸಿಂಗ್ ಅವರು, ವೀರ್ ಸಾವರ್ಕರ್ ಅವರು ಮಹಾನ್ ವ್ಯಕ್ತಿಗಳು ಸಾಕಷ್ಟು ಹಿಂದೂ ಹುಲಿಗಳು ಅದಾವ. ಇದು ಹಿಂದೂ ಹುಲಿ ಅಲ್ಲ. ಇದು ಟೈಮ್ ಬಂದಾಗ ಟೋಪಿ ಹಾಕೊಂಡು ಸುರ್ಕುಂಬಾನು ಹಚ್ಚತೈತಿ. ಈದ್ಗಾ ಮೈದಾನ ಒಳಗು ನಮಾಜ್ ಮಾಡ್ತೈತಿ. ಇದು ಈದ್ಗಾ ಹುಲಿ ಅಂತ ನಾವು ಅನ್ಬೇಕಾಗ್ತೈತಿ. ಈದ್ಗಾ ಹುಲಿ ಇದು, ಈದ್ಗಾ ಮೈದಾನ ಹುಲಿ ಇದು. ಇದೇನು ಹಿಂದೂ ಹುಲಿ ಅಲ್ಲ. ಅಥವಾ ಸರ್ಕಸ್ ಹುಲಿ ಅಂದ್ರೆ ಅಡ್ಡಿಲ್ಲ. ಅಟ್ಟೆ ಸರ್ಕಸ್ ಪಿಂಡ ತೆಗೆದು ಅಲ್ಲೇ ಚಾಟಿ ಬೀಸ್ ಇದು ಮಾಡ್ತಾರಲ್ಲ, ಆ ಹುಲಿ ಇದು. ನಿಜವಾದ ಹುಲಿ ಇದ್ರೆ ಯಾವತ್ತು ಬೊಗಳೋದಿಲ್ಲ. ಅದು ಮೌನವಾಗಿ ಬೇಟೆ ಆಡ್ತೈತಿ. ಅದೇ ದಯವಿಟ್ಟು ಹಾದಿ ಬೀದಿ ಒಳಗೆ ಬಗಳಲಕ್ ಹೋಗ್ಬೇಡ್ರಿ. ಈಗ ದಯವಿಟ್ಟು ತಮ್ಮ ಇದನ್ನ ತಿದ್ಕೊಳ್ರಿ. ಮುಂದೆ ನೀವು ಏನೋ ಆಗ್ಬೇಕಂತ ಅಂತೀರಲ್ಲ, ಅದು ಏನೋ ಆಗಕ್ ಸಾಧ್ಯ ಇಲ್ಲ. ಒಳ್ಳೆ ನಾಯಕತ್ವವನ್ನು ಬೆಳೆಸ್ಕೊಳ್ರಿ. ನಮ್ಮ ಜಿಲ್ಲೆಗೆ ನಿಮ್ಮದ ಕೊಡುಗೆ ಏನ್ರಿ ಬಸನಗೌಡ್ರೆ? ನೀವು ಕೇಂದ್ರ ಮಂತ್ರಿ ಆದ್ರಿ, ಮೊದಲು ಹಿಂದಕ್ಕೆ MLA ಇದ್ರಿ, ಈಗ ಎರಡನೇ ಬಾರಿ 3ನೇ ಬಾರಿ MLA ಆಗಿದ್ರಿ. ಜಿಲ್ಲೆಗೆ ಏನು ಕೊಡುಗೆ ನಿಮ್ದು? ಏನು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರಿ? ನೀವು ಏನು ಯಶಸ್ವಿ ಆಗಿರಿ ರಾಜಕಾರಣದಾಗ? ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರಿ? ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ಮೇಲೆ ಈ ಜಿಲ್ಲೆಗೆ ನೀರಾವರಿಯ ಕೆರೆ ತುಂಬ ಯೋಜನೆಗಳನ್ನು ಮಾಡಿದ್ರು. ಅದ ನಂತರ ಈಶ್ವರಪ್ಪ ಅವರು ನೀರಾವರಿ ಮಂತ್ರಿಗಳಾದಾಗ ಅವರು ಕೂಡ ಬಿಜಾಪುರಕ್ಕೆ ಒಂದು ಒಳ್ಳೆಯ ನೀರಾವರಿಯ ಅನುಕೂಲ ಮಾಡಿಕೊಟ್ರು. ಅದ ನಂತರ ಮತ್ತೆ ಯಾರ್ಯಾರು ಮಾಡಿದಾರ ತಮ್ಗೆಲ್ಲ ಗೊತ್ತಿದೆ. ಇವತ್ತು ಆ ರೀತಿ ಯಾವ್ದಾದ್ರು ನೀವು ಒಂದಾದ್ರೂ ಏನಾದ್ರೂ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದೀರಾ ಬಸನಗೌಡ್ರೆ? ಬರೀ ಮುಸಲ್ರಿಗೆ ಬೈದ್ರ ಹೀರೋ ಆಗೋದು? ಹೌದ್ರಿ, ನೀವು ರಾಜ್ಯ ನಾಯಕರು ಅಂತ ಹೇಳ್ಕೊತೀರಿ. ಜಿಲ್ಲೆಗಳಿಗೆ ಇನ್ನೊಂದು ಸೀಟ್ ಆರಿಸಿ ತರ್ಲಾಕ ನಿಮ್ಗೆ ಯೋಗ್ಯತೆ ಇಲ್ಲ. ನೀವೇ ಆರಿಸಿರ್ಬೇಕಾದ್ರೆ ರಗಡು ಎಲ್ಲಾರು ಕೈಕಾಲು ಬಿದ್ದು, ಅಲ್ಪಸಂಖ್ಯಾತರ ಲೀಡರ್ಸ್ಗಳು ಕೈಕಾಲು ಬಿದ್ದು ಎಪ್ಪಣ್ಣ ಅಂದು ಹೋಗಿ ಏನೇನ ಮಾಡಿ ಆರಿಸಿ ಬಂದಿರಿ. ಎಲ್ಲಾ ಕೂಡ 5,000 ಓಟ್ ಒಳಗೆ. ನೀವು ನಿಮ್ಮ ನಾಯಕತ್ವದ ಇದು ಇತ್ತಂದ್ರ ರಾಜ್ಯ ನಾಯಕರಲ್ಲಕ್ಕಲ್ಲ, ಜಿಲ್ಲಾದ ನಾಯಕರ ಬೇಕಾದ್ರೆ ನಿಮ್ ಜೋಡಿ ಯಾರಿಗೂ ಒಬ್ಬರೇ MLA ಆರಿಸಿ ತರಬಹುದಿತ್ತಲ್ಲ. ನೀವೇ ಮತ್ತೊಂದು ಕ್ಷೇತ್ರದಾಗ ಹೋಗಿ ನಿಂತರ ಆರಿಸಿ ಬರೋದಿಲ್ಲ. ಇಲ್ಲೇ ಜಿಲ್ಲಾದಾಗ ನಿಮ್ ಹೆಂಗ್ ನಾಯಕರ ಅಂತ ಹೋಗ್ಕೊಳ್ಳೋ ನಾವು ರಾಜ್ಯ ನಾಯಕರು ಅಂತೇಳಿ ಬಸನಗೌಡ್ರೆ? ಅದಕ್ಕೆ ದಯಮಾಡಿ ನಿಮ್ ನಾಯಕತ್ವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತೈತಿ, ನಮ್ಮ ನಾಯಕರಿಗೆ ಗೊತ್ತೈತಿ. ನಿಮ್ಮಿಂದ ಏನು ಕಲಿಯಬೇಕಾಗಿಲ್ಲ, ನಿಮ್ಮಿಂದ ಅವಶ್ಯಕತೆನೂ ನಮ್ಮ ಪಕ್ಷಕ್ಕಿಲ್ಲ. ಅದಕ್ಕೆ ದಯಮಾಡಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಒಂದ್ ಮಾತು ಮನವಿ ಮಾಡ್ಕೊತೇನೆ. ಆದಷ್ಟು ಬೇಗ ಈ ಪುಣ್ಯಾತ್ಮನಿಗೆ ಕ್ರಮ ಕೈಗೊಂಡು ಹೊರಗೆ ಹಾಕಿದ್ರೆ ನಮ್ಮ ಪಕ್ಷ
ಉಳಿತದ. ಮುಂದಿನ ಚುನಾವಣೆಯಲ್ಲಿ ನಾವು 150 ಸೀಟುಗಳನ್ನು ಗೆದ್ದು ಸರ್ಕಾರ ಮಾಡ್ತೀವಿ. ಇವನ ಅವಶ್ಯಕತೆ ಪಕ್ಷಕ್ಕೆ ಇಲ್ಲ ಅಂತ ಹೇಳಿ ಇವತ್ತು ತಮ್ಮ ಮುಖಾಂತರ ನಾನು ಎಲ್ಲ ನಾಯಕರಿಗೆ ಮನವಿ ಮಾಡ್ತೀನಿ.